ಹೌದು ಮತ್ತೆ ಹೊಟ್ಟೆ ಕಿಚ್ಚಿಬಿಡೋಕೆ ನಿಮ್ಮಿಬ್ಬರನ್ನೇ ನೋಡ್ಬಿಡ್ಬೇಕು ನಾವು ಅಂತ ಕಾರ್ನಲ್ಲಿ ಕೂತ್ಕೊಳ್ತಾ ಹೇಳ್ದ ಶೌರ್ಯ. ತ್ರಿಷಾ ಮತ್ತು ಸೂರ್ಯ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಕಾರ್ನಲ್ಲಿ ಕೂತರು. ಸೂರ್ಯನೇ ಡ್ರೈವಿಂಗರ ಮಾಡ್ತಾ ಇದ್ದ. ಮನೆಗೆ ತಲುಪುವಷ್ಟರಲ್ಲಿ ರಂಗಿ ಕೈಯಲ್ಲಿ ದೃಷ್ಟಿ ನೀರನ್ನು ತರಿಸಿ ಮನೆ ಬಾಗಿಲು ಬಳಿ ಇವರಿಗಾಗಿ ಕಾಯ್ತಾ ಇದ್ದರು ಶಾರದಾ ಅವರು. ಕಾರ್ ಇಳಿದು ಮನೆ ಒಳಗಡೆ ಬರ್ತಿದ್ದಂಥ ಶೌರ್ಯ ಮತ್ತು ತ್ರಿಷಾಳನ್ನು ಹೊಸ್ತಿಲಲ್ಲೇ ತಡೆದು ನಿಲ್ಲಿಸ್ಬಿಟ್ರು. ರಂಗಿ, ಏಯ್ ರಂಗಿ ಅಂತ ಜೋರಾಗಿ ಕೂಗ್ಬಿಟ್ಟು ಕರೆದ್ರು ಶಾರದಾ ಅವರು. ಇಲ್ಲೇ ಇದ್ದೀವಮ್ಮವ್ರೇ ಅಂತ ಹೇಳಿ ಇಬ್ಬರಿಗೂ ದೃಷ್ಟಿಯನ್ನು ತೆಗೆದು ಆ ನೀರನ್ನು ಹೊರಗೆ ಚೆಲ್ಲೋದಕ್ಕೆ ಹೋದ್ಲು ರಂಗಿ. ಅಮ್ಮ ಅಂತ ಶಾರದಾ ಅವರನ್ನು ಅಪ್ಕೊಂಡ್ಲು ತ್ರಿಷಾ. ಹೇಗಿದೆಯಾ ತ್ರಿಷಾ, ಎಲ್ಲವೂ ಸಾಗಬೇಕಾದ ದಾರಿಯಲ್ಲಿ ಸರಿಯಾಗಿ ನಡೆದಿದೆಯಲ್ವಾ ಅಂತ ಕೇಳಿದ್ರು ಶಾರದವರು. ಕೇವಲ ತ್ರಿಷಾಗೆ ಮಾತ್ರ ಕೇಳಿಸೋ ಹಾಗೆ ಗುಟ್ಟಾಗಿ. ತ್ರಿಷಾ ಮಾತ್ರ ನಾಚಿಕೆಯಿಂದ ತಲೆ ಆಡಿಸಿದ್ಲು. ಅರೇ ನನ್ನ ಸೊಸೆ ನಾಚ್ಕೊಳ್ತಿದ್ದಾಳೆ ಅಂತ ಅಂದ್ರವರು. ಹೋಗಿ ಅಮ್ಮ ಅಂದ್ಲು ತ್ರಿಷಾ ತುಂಬಾ ನಾಚಿಕೆಯಿಂದ. ಸೂರ್ಯ ಯಾವುದೋ ಫೈಲನ್ನು ತೆಗೆದುಕೊಳ್ಳೋದಕ್ಕೆ ಸ್ಟಡಿ ರೂಮ್ ಒಳಗಡೆ ಹೋದ. ಶೌರ್ಯ ಕೂಡ ಫ್ರೆಶ್ ಆಗೋದಕ್ಕೆ ತನ್ನ ಕೋಣೆಗೆ ಹೊರಟೋದ. ಅದಕ್ಕೆ ಅನ್ನುತ್ತಾ ತ್ರಿಷಾಳನ್ನು ಅಪ್ಕೊಂಡ್ಲು ಅಕ್ಷರ ಓಡ್ ಬಂದು. ಅಕ್ಕಿ ಹೇಗಿದೆಯಾ ಅಂತ ಕೇಳಿದ್ಲು ತ್ರಿಷಾ ಹಾಗೆ ನಗ್ನಗ್ತಾ. ನಮ್ಮ ಅದಕ್ಕೆ ಥರಾನೇ ನಾನು ಕೂಡ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದೀನಿ ಅಂದ್ಲು ಅಕ್ಷರ. ಆದರೆ ನೀವು ಇಷ್ಟೊಂದು ಬೇಗ ವಾಪಸ್ ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ತ್ರಿಷಾ. ಇನ್ನು ಕೆಲವು ದಿನಗಳಾದರೂ ಇರ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂದರು ಶಾರದಾ ಅವರು. ಇಲ್ಲಮ್ಮ, ಅವ್ರಿಗೆ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಂತೆ. ಇಲ್ಲಿ ನೋಡಿ, ಇವಾಗಲೇ ದೆಹಲಿಗೆ ಹೊರಡ್ತಾರಂತಿವರು ಅಂದ್ಲು ತ್ರಿಷಾ. ಹೌದಾ ಅಂತ ಸ್ವಲ್ಪ ಬೇಸರದಿಂದ ಹೇಳಿದ್ರು ಶಾರದಾ ಅವರು. ಅಷ್ಟರಲ್ಲೇ ಶೌರ್ಯ ಕೂಗಿದ್ದ ಧ್ವನಿ ಕೇಳಿ ತ್ರಿಷಾ ಅಲ್ಲಿಂದ ಕೋಣೆ ಒಳಗಡೆ ಹೋದ್ಲು. ಶೌರ್ಯ ಮತ್ತು ತ್ರಿಷಾಳ ಮುದ್ದಾದ ವಿದಾಯ. ತ್ರಿಷಾ ಶೌರ್ಯನನ್ನು ನೋಡ್ತಾ, ಏನು ಸರ್, ಏನಾಯಿತು, ಯಾಕೆ ಕರೀತಿದ್ದೀರಿ ನನ್ನ ಅಂತ ಕೇಳಿದ್ಲು. ನಾನು ಹೊರಡ್ತಿದ್ದೀನಿ, ವಾಪಸ್ ನಾನು ಬರುವಷ್ಟರಲ್ಲಿ 3 ದಿನ ಆಗುತ್ತೆ, ಜಾಗ್ರತೆ ಅಂತ ಹೇಳ್ತಾ ಶೌರ್ಯ ತ್ರಿಷಾಳನ್ನು ಅಪ್ಕೊಂಡ ಬಿಗಿಯಾಗಿ. ಶೌರ್ಯ ನಾನು ಹೊರಡ್ತಾ ಇದ್ದೀನಿ ಅಂತ ಅಂತಿದ್ದಂತೆ ಅಲ್ಲಿವರೆಗೂ ಇದ್ದಂತಹ ನಗು ಮಾಯವಾಗಿ ಬೇಸರದ ಮುಖವನ್ನು ಮಾಡಿದ್ಲು ತ್ರಿಷಾ. ನಿಜವಾಗಿ ಹೊರಡ್ತಿದ್ದೀರಾ ಶೌರ್ಯ ಅಂತ ಕೇಳಿದ್ಲು ಕಾಳಜಿಯಿಂದ. ಇಂಪಾರ್ಟೆಂಟ್ ಮೀಟಿಂಗ್ಸ್ ಇವೆ ಕಣಮ್ಮ, ಇಲ್ಲಾಂದರೆ ಮನಾಲಿಲೆಲ್ಲ ಇರ್ತಿದ್ವಿ. ನನ್ನ ಬಂಗಾರ ಅಲ್ವ ನೀನು. ಬಂದ ಮೇಲೆ ಮತ್ತೆ ಎಲ್ಲಾದರೂ ಹಾಲಿಡೇಗೆ ಅಂದರೆ ರಜೆಗೆ ಹೋಗೋಣ ಎಲ್ಲಾದರೂ, ಓಕೆನಾ ಅಂತ ಕೇಳಿದ ಶೌರ್ಯ. ಏನೂ ಬೇಡ, ನಿಮ್ಮ ಆಫೀಸ್ ಕೆಲಸಗಳನ್ನೇ ನೀವು ನೋಡ್ಕೊಳ್ಳಿ. ಮತ್ತು 4 ದಿನದ ಟ್ರಿಪ್ ಅಂತ ಹೇಳಿ ಹೋಗೋದು, ಬಂದ ತಕ್ಷಣ ಮತ್ತೆ ಆಫೀಸ್ ಕೆಲಸ ಅಂತ ಹೋಗೋದು, ಹಾಗೆಲ್ಲ ಏನೂ ಬೇಡ ಅಂತ ಮೂತಿ ತಿರುಗಿಸ್ಬಿಟ್ಲು ತ್ರಿಷಾ. ಇಲ್ಲಿ ನೋಡೆ, ಹೀಗೆ ಮೂತಿ ತಿರುಗಿಸಿ ನನ್ನ ಕೊಲ್ತಿದ್ಯಾ ನೀನು ಅಂದ ಶೌರ್ಯ. ತ್ರಿಷಾ ಕೂಡ ನಗ್ತಾ ಶೌರ್ಯನನ್ನು ನೋಡಿ, ಬೇಗ ಬಾ ಶೌರ್ಯ, ನಿನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನು ಅಂತ ಅಂದ್ಲು. ಹಾಗಾದರೆ ಮತ್ತೆ ಅಲ್ಲಿವರೆಗೂ ಸಾಕಾಗುವಷ್ಟು ಒಂದು ಸ್ಟ್ರಾಂಗ್ ಮುತ್ತು ಕೊಡು ಬೇಬಿ ಅಂದ ಶೌರ್ಯ ಕೀಟಲೆಯಾಗಿ ಕಣ್ಣು ಹೊಡಿತ. ಶಿವ, ಈ ಮನುಷ್ಯನ ಜೊತೆ ಇದೇ ದೊಡ್ಡ ಗಲಾಟೆ ಆಗೋಗಿದೆ ಅಂದ್ಲು ತ್ರಿಷಾ. ತ್ರಿಷಾಳನ್ನು ನೋಡಿ ನಗ್ತಾ ಇದ್ದಾನೆ ಶೌರ್ಯ. ಯಾಕ ನಗು ಅಂತ ಕೇಳಿದ್ಲು ತ್ರಿಷಾ. ಪಾಪ, ಆ ಶಿವನನ್ನು ಯಾಕೆ ಮಧ್ಯೆ ಎಳಿತೀಯಾ, ಅವರು ಪಾರ್ವತಿ ದೇವಿ ಜೊತೆ ಬ್ಯುಸಿ ಇರ್ತಾರೆ, ಹಾಗೆ ಡಿಸ್ಟರ್ಬ್ ಮಾಡೋದು ಚೆನ್ನಾಗಿರಲ್ಲ ಅಲ್ವಾ ಅಂದ ಶೌರ್ಯ ಪಾಪ ಕೀಟಲೆಯಾಗಿ. ಅಂತ ಕಿರ್ಚಿದ್ಲು ತ್ರಿಷಾ ಶೌರ್ಯನ ನೋಡಿ. ದೇವ್ರನ್ನೂ ಬಿಡ್ತಿಲ್ವಲ್ಲಪ್ಪ ಇವನು ಅಂತ. ಕಿರ್ಚಬೇಡ ರಾಕ್ಷಸಿ, ನಿನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಅವಳ ಕುತ್ತಿಗೆ ಬಳಿ ಲಘುವಾಗಿ ಕಚ್ಬಿಟ್ಟ. ಶೌರ್ಯ ಉರಿತಾ ಇದೆ ಅಂದ್ಲು ತ್ರಿಷಾ ಮೆಲ್ಲಗೆ. ಕಚ್ಚಿದ ಜಾಗದಲ್ಲಿ ಗಾಳಿ ಊದಿದ್ರೆ ಕಡಿಮೆ ಆಗುತ್ತೆ ಬಿಡು ಅಂಥೇಳಿ ಅಷ್ಟರಲ್ಲೇ ಫ್ಲೈಟ್ ಸಮಯ ಆಗ್ತಿದ್ರಿಂದ ತುಂಬ ಕಷ್ಟದಿಂದ ಅಲ್ಲಿಂದ
ಹೆಜ್ಜೆ ಇಟ್ಟ ಶೌರ್ಯ. ಶೌರ್ಯ ಹೊರಡ್ತಿರೋದಕ್ಕೆ ಬೇಸರ ಆಗ್ತಿದ್ರು. ಅವನ ಬಿಸ್ನೆಸ್ ಕೆಲಸಗಳು ಕೂಡ ಮುಖ್ಯ ಆಗಿದ್ದರಿಂದ ತ್ರಿಷಾ ಏನು ಅನ್ನಲಾಗದೆ ಸುಮ್ಮನೆ ಇದ್ಬಿಟ್ಲು. ಶೌರ್ಯ ಅಲ್ಲಿಂದ ಹೊರಗೆ ಬಂದು ಶಾರದಾ ಅವರಿಗೆ ಮತ್ತು ಅಕ್ಕಿಗೂ ಹೇಳಿ ಸೂರ್ಯನ ಕರ್ಕೊಂಡು ಹೋದ. ಸೂರ್ಯ ಕೇವಲ ಶೌರ್ಯನನ್ನು ಏರ್ಪೋರ್ಟ್ವರೆಗೆ ಡ್ರಾಪ್ ಮಾಡೋದಕ್ಕೆ ಮಾತ್ರ ಹೋಗ್ತಿದ್ದ. ಅಂದರೆ ಈ 4 ದಿನಗಳಲ್ಲಿ ಬಿಸ್ನೆಸ್ ಕೆಲಸಗಳೆಲ್ಲ ಎಲ್ಲಿವರೆಗೆ ಬಂದಿವೆ ಅಂತ ಚರ್ಚಿಸೋದಕ್ಕೆ ಮಾತ್ರ. ಹೋಗುವಾಗ ಶೌರ್ಯ ಮಾತಾಡ್ತಾ, ಹೇಯ್, ಆ ಯಶವಂತ್ ಈ ಮಧ್ಯೆ ತುಂಬ ಸೈಲೆಂಟ್ ಆಗಿದ್ದಾನೆ, ಅಂದರೆ ಏನೋ ದೊಡ್ಡದೇ ಸಂಚು ರೂಪಿಸ್ತಾನೆ ಅಂತ ಅರ್ಥ ಮಚ್ಚ ಅಂತ ಆಲೋಚಿಸ್ತಾ ಹೇಳ್ದ. ಅವನ ಕತೆ ಬಿಡು, ಅತ್ತ ಇರಲಿ. ಅಂದ್ಹಾಗೆ ಆ ನಿಶಾ ಪರಿಸ್ಥಿತಿ ಏನು ಅಂತ ಕೇಳ್ದ ಸೂರ್ಯ ತನ್ನ ಗೆಳೆಯನ್ನ. ಏನಿದೆ, ಅವಳಿಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದೀನಿ. ಇಷ್ಟಾದರೂ ಅವಳು ಬದಲಾಗದಿದ್ದರೆ ಸಾವೇ ಅವಳಿಗೆ ಸರಿಯಾದ ಶಿಕ್ಷೆ ಅಂದ ಶೌರ್ಯ ಕ್ರೂರವಾಗಿ ಯೋಚಿಸ್ದ. ಇಷ್ಟರಲ್ಲೇ ಏರ್ಪೋರ್ಟ್ ಬಂದಿದ್ದರಿಂದ ಶೌರ್ಯನಿಗೆ ಬೀಳ್ಕೊಡುಗೆ ನೀಡಿ ಅಲ್ಲಿಂದ ವಾಪಸ್ ಆಫೀಸ್ಗೆ ಹೋದ ಸೂರ್ಯ. ಬೇರೆ ಕ್ಲೈಂಟ್ಗಳ ಜೊತೆ ಮೀಟಿಂಗ್ ಇದ್ದಿದ್ದರಿಂದ ಶೌರ್ಯ ಏರ್ಪೋರ್ಟ್ ತಲುಪಿದ ಮೇಲೆ ಫ್ಲೈಟ್ ಹತ್ತೋ ಮುನ್ನ ಒಂದು ಸಲ ತ್ರಿಷಾ ಕಾಲ್ ಮಾಡಿ ತಾನು ಏರ್ಪೋರ್ಟ್ ತಲುಪಿದ ವಿಷಯ ತಿಳಿಸಿ ಫೋನ್ ಕಟ್ ಮಾಡಿಬಿಟ್ಟ. ತ್ರಿಷಾ ಕೂಡ ಅಕ್ಕಿ ಮತ್ತು ಶಾರದಾ ಅವ್ರ ಜೊತೆ ಮಾತುಕತೆಯಲ್ಲಿ ಮುಳುಗಿದ್ಲು. ತ್ರಿಷಾಳ ಮಾತುಗಳು ಕೇಳಿ ಮಗ ಮತ್ತು ಸೊಸೆ ಇಬ್ಬರು ಹ್ಯಾಪಿಯಾಗಿದ್ದಾರೆ ಅಂತ ಶಾರದಾ ಅವರಿಗೆ ಅರ್ಥ ಆಯಿತು. ಅದರಿಂದ ಮುಂಚೆಗಿಂತ ಇವಾಗ ಅವರ ಮನಸ್ಸು ತುಂಬಾ ನಿರಾಳವಾಯಿತು. ಇತ್ತ ಮನಾಲಿಯಲ್ಲಿ ನಮ್ಮ ನಿಶಾ ಕತೆ ಏನಾಯಿತು ಅಂತ ಒಮ್ಮೆ ನೋಡ್ಕೊಂಡು ಬಂದುಬಿಡೋಣ ಬನ್ನಿ. ಮರುದಿನ ಬೆಳಿಗ್ಗೆ ಮೊದಲು ಪ್ರಜ್ಞೆ ಬಂದಿದ್ದು ಆ ಸರ್ವರ್ಗೇನೆ. ತನ್ನ ಮೈ ಮೇಲಾಗಲಿ ಅಥವಾ ನಿಶಾಳ ಮೈ ಮೇಲಾಗಲಿ ಯಾವುದೇ ಬಟ್ಟೆಗಳು ಇಲ್ಲದೆ ಇರೋದು ನೋಡಿ ಮೊದಲು ಶಾಕ್ ಆದರೂ ಮೆಲ್ಲಗೆ ಹಿಂದಿನ ದಿನ ನಡೆದಿದ್ದೆಲ್ಲ ನೆನಪಿಗೆ ಬರೋದಕ್ಕೆ ಆರಂಭಿಸ್ತು. ಸ್ವಲ್ಪ ಆತಂಕದಿಂದಲೇ ಪಕ್ಕದಲ್ಲಿದ್ದ ನಿಶಾ ಕಡೆ ನೋಡ್ದ. ಬೆಳ್ಳಗಿದ್ದ ನಿಶಾಳ್ ಇಡೀ ಶರೀರ ಪೂರ್ತಿ ಗೀರುಗಳು ಮತ್ತು ಹಲ್ಲಿನ ಕಚ್ಚಿದ ಗಾಯಗಳಿಂದ ಕೆಂಪಾಗಿ ಹೋಗಿತ್ತು. ಹಾಗೆ ಅತಿಯಾಗಿ ಮಾಡಿದ್ರಿಂದ ಅವಳ ಪ್ರೈವೇಟ್ ಪಾರ್ಟ್ಗಳಲ್ಲೆಲ್ಲ ಕಲೆಗಳಾಗೋಗಿದ್ವು. ಅವನಿಗದು ಕಾಣಿಸ್ತಿತ್ತು. ಏನು ಮಾಡಬೇಕು ತಿಳಿದೆ ತನ್ನ ಬಟ್ಟೆಗಳನ್ನ ಧರಿಸ್ಕೊಂಡು ಹೊರಗೆ ಬಂದು ಅವನ್ನ ಶೌರ್ಯನ ಮನುಷ್ಯರು ಹಿಡ್ಕೊಂಡು ಹೋಗಿ ಒಂದು ರಹಸ್ಯ ಜಾಗದಲ್ಲಿ ಗೂಡು ಹಾಕ್ಬಿಟ್ರು. ಅಷ್ಟರಲ್ಲೇ ಸುಮಾರು ಆ ದಿನದ ಮಧ್ಯಾಹ್ನದ ವೇಳೆಗೆ ನಿಶಾಗೆ ನಿದ್ದೆ ತಿಳಿಯಿತು. ಶಕ್ತಿನೇ ಇಲ್ಲದೆ ತನ್ನ ರಹಸ್ಯ ಅಂಗದಲ್ಲಿ ತುಂಬ ನೋವಾಗ್ತಾ ಇರೋದ್ರಿಂದ ಏನಾಯಿತು ಅಂತ ಯೋಚಿಸ್ತಿದ್ದ ನಿಶಾಗ್ ಮೆಲ್ಲಗೆ ನಡೆದಿದ್ದೆಲ್ಲ ನೆನಪಿಗೆ ಬಂತು. ತನ್ನ ಮೇಲೆಯೇ ತನಗೆ ಅಸಹ್ಯ ಅನಿಸ್ಬಿಡ್ತು. ಅಳ್ತಾ, ಛೀ, ಆ ತ್ರಿಷಾಳನ್ನು ಸಿಲುಕಿಸೋಣ ಅಂದ್ಕೊಂಡ್ರೆ ಇದು ನನಗೆ ಈಗಾಯ್ತಲ್ಲ ಅಂದ್ಕೊಂಡು ತ್ರಿಷಾ ಮತ್ತು ಶೌರ್ಯನ ಮೇಲೆ ಬೇಸರ, ಕೋಪ ಎಲ್ಲವನ್ನು ದುಪ್ಪಟ್ಟು ಮಾಡ್ಕೊಂಡ್ಬಿಟ್ಲು. ಮೆಲ್ಲಗೆ ಶಕ್ತಿ ಇಲ್ದಿದ್ರು ಎದ್ದು ತನ್ನ ಬಟ್ಟೆಗಳು ಹಾಕ್ಕೊಂಡು ಹೊರಗೆ ಬಂದ್ಲು. ಅಷ್ಟರಲ್ಲಿದ್ದ ಶೌರ್ಯನ ಬಾಡಿಗಾರ್ಡ್ಸ್ ಅವಳನ್ನ ನೋಡಿ ತಡೆದು ಹಿಡಿದು ಮತ್ತೆ ಒಳಗಡೆ ಕರ್ಕೊಂಡು ಹೋಗಿ ಶೌರ್ಯನಿಗೆ ವಿಡಿಯೋ ಕಾಲ್ ಮಾಡಿದ್ರು. ಆದರೆ ಅಷ್ಟರಲ್ಲೇ ದೆಹಲಿಯಲ್ಲಿ ಲ್ಯಾಂಡ್ ಆಗಿದ್ದ ಶೌರ್ಯನಿಗೆ ಕಾಲ್ ಬರ್ತಿದ್ದಂತೆ ಒಂದು ಸಣ್ಣ ಕುಟಿಲ ನಗುವಿನೊಂದಿಗೆ ಕಾಲ್ನ ರಿಸೀವ್ ಮಾಡಿ, ಹೇಳೋ ಅಂದ ತನ್ನ ಗಂಭೀರವಾದ ಧ್ವನಿಯಲ್ಲಿ. ಹಲೋ ಸರ್, ನಿಶಾಳಿಗೆ ಪ್ರಜ್ಞೆ ಬಂದಿದೆ ಸರ್ ಅಂತಂದ ಅವನು. ಓಕೆ, ಫೋನ್ ಅವಳಿಗೆ ಕೊಡು ಅಂದ ಶೌರ್ಯ ಕಠೋರವಾಗಿ. ಓಕೆ ಸರ್ ಅಂತ ಹೇಳಿ ಫೋನನ್ನು ನಿಶಾಳಿಗೆ ನೀಡ್ದ. ಹಲೋ ಅಂದ್ಲು ನಿಶಾ ಭಯದಿಂದಲೇ. ನಿನಗೆ ಫೋನ್ನಲ್ಲಿ ಒಂದು ವಿಡಿಯೋ ತೋರಿಸ್ತಾರೆ, ಅದನ್ನು ನೋಡಿದ ಮೇಲೆ ಆಮೇಲೆ ಕಾಲ್ ಮಾಡು ಅಂತ ಹೇಳಿ ಫೋನ್ ಇಟ್ಟ ಶೌರ್ಯ. ಶೌರ್ಯನ ಬಾಡಿಗಾರ್ಡ್ಸ್ಗಳಲ್ಲಿ ಒಬ್ಬ ಮುಂದುವರೆದು ತನ್ನ ಮೊಬೈಲ್ನಲ್ಲಿದ್ದಂತಹ ವಿಡಿಯೋವನ್ನು ತೋರಿಸ್ದ. ಅದರಲ್ಲಿರೋ ತನ್ನ ವಿಡಿಯೋವನ್ನು ನೋಡಿ ಒಂದೇ ಬಾರಿಗೆ ದಿಗ್ಭ್ರಮೆಗೊಂಡ್ಲು ನಿಶಾ. ಅದರಲ್ಲಿ ಆ ಸರ್ವರ್ ನಿಶಾಳೊಂದಿಗೆ ನಡೆಸಿದ ಇಡೀ ರಾತ್ರಿಯ ಕೃತ್ಯ ವಿಡಿಯೋ ರೆಕಾರ್ಡಿಂಗ್ ಇತ್ತು. ಅದನ್ನು ನೋಡ್ತಿದ್ದಂತೆ ಅವಳ ಬಾಯಿಂದ ಒಂದೇ ಒಂದು ಮಾತು ಕೂಡ ಹೊರಡಲಿಲ್ಲ. ಒಂದು 5 ನಿಮಿಷಕ್ಕೆ ಮತ್ತೆ ಶೌರ್ಯನಿಂದ ಕಾಲ್ ಬಂತು. ಹಲೋ ಅಂದ್ಲು ನಿಶಾ. ನಿಶಾ ಶಾಕ್ ಆಯ್ತಾ ಅಂತ ಕೇಳಿದ ಶೌರ್ಯ.
ಕುಹಕದ ನಗುವಿನೊಂದಿಗೆ. ಆ ಆ ವಿಡಿಯೋ ಅಂದ್ಲು ಕಷ್ಟಪಟ್ಟು. ನೀನು ತ್ರಿಷಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಇದನ್ನೇ ಅಲ್ವಾ? ಪಾಪ, ತಾನೊಂದನ್ನು ಬಯಸಿದ್ರೆ ದೈವ ಒಂದನ್ನು ಮಾಡ್ತಂತೆ. ಅಂದಹಾಗೆ ನೀನೇನೋ ತ್ರಿಷಾಗ್ ಮಾಡಬೇಕು ಅಂದ್ಕೊಂಡೆ, ಆದರೆ ಇಲ್ಲಿ ನೀನು ಒಂದು ಪಾಯಿಂಟ್ ಮರೆತು ಬಿಟ್ಟೆ. ನಾನು ತ್ರಿಷಾಗ್ ಮುಂಚೆಯೇ ನಾನು ಒಂದು ಕವಚ ಥರ ಇರ್ತೀನಿ. ಇಷ್ಟು ಸಣ್ಣ ಲಾಜಿಕ್ ಹಿಂಗೆ ಮರೆತುಬಿಟ್ಟೆ ನಿಶಾ ಅಂದ ಶೌರ್ಯ ಕೂಲಾಗಿ. ಹಾಗಾದರೆ ಇವಾಗ ಏನಂತೀಯ ಅಂತ ಕೇಳಿದ್ಲು ನಿಶಾ. ಭಾರತೀಯ ನಾರಿಯರು ಒಂದೇ ಗಂಡ ಒಂದೇ ಮದುವೆ ಅಂತ ತನ್ನ ಸರ್ವಸ್ವವನ್ನೂ ಅವರಿಗೆ ಅರ್ಪಿಸ್ತಾರೆ. ನೀನೇನೋ ಮದುವೆ ಆಗದೆಯೇ ಆ ಗೂಬೆಗೆ ಅರ್ಪಿಸ್ಬಿಟ್ಟಿದ್ಯಾ? ಏನು ಮಾಡೋಣ ಇವಾಗ ಅಂತ ಶೌರ್ಯ ವ್ಯಂಗ್ಯವಾಗಿ ಮುಖ ಮಾಡಿ. ನಿಶಾಕ್ ಶೌರ್ಯನ ಮಾತುಗಳ ಅರ್ಥ ಆಗ್ತಿರ್ಲಿಲ್ಲ. ಇವಾಗ ಏನಂತಿದ್ಯಾ ಬಾವಾ ಅಂತ ಕೇಳಿದ್ಲು ನಿಶಾ. ನಾನೇನು ಹೇಳ್ತೀನಿ ನಿಶಾ, ಹೋಗಿ ಆ ಸರ್ವರ್ನನ್ನು ಮದುವೆ ಮಾಡ್ಕೊ ಹೋಗು. ಇಲ್ಲಾಂದರೆ ಇವಾಗ ನೀನು ಮಾತ್ರ ನೋಡಿರೋ ಈ ವಿಡಿಯೋವನ್ನು ಇಡೀ ಪ್ರಪಂಚವೇ ನೋಡುತ್ತೆ ಅಂದ ಶೌರ್ಯ. ಅದನ್ನು ಕೇಳಿ ನಿಶಾ ಸ್ತಬ್ಧಳಾಗ್ಬಿಟ್ಲು. ಅದು ನಮ್ಮ ಶೌರ್ಯ ಅಂದರೆ. ಏನು ನಿಶಾ, ಬಾಯಿಂದ ಮಾತು ಬರ್ತಿಲ್ಲ? ತಲೆಗೆ ಹತ್ತಿದ ಅಮ್ಲೆಲ್ಲ ಇಳಿದು ಹೋಯ್ತಾ ಅಂತ ಕೇಳಿದ ಶೌರ್ಯ ಹೋಟೆಲ್ ರೂಮ್ ಒಳಗಡೆ ಹೆಜ್ಜೆ ಇಡ್ತಾ. ನೋ, ನಾನು ಅವನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಲು ನಿಶಾ ಅಳ್ತಾ ಅಳ್ತಾ. ಅಯ್ಯೋ, ಅಳ್ತಿದ್ಯಾ ನಿಶಾ? ಪಾಪ, ಅಳ್ಬೇಡ. ನೀನು ತೋಡಿದ ಹಳ್ಳಕ್ಕೆ ನೀನೇ ಬಿದ್ದಿದ್ಯಾ. ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ನಿನಗೆ ಕೇವಲ ಅರ್ಧ ಗಂಟೆ ಮಾತ್ರ ಸಮಯ ಕೊಡ್ತಿದ್ದೀನಿ. ನೀನು ನನಗೆ ನಿನ್ನ ಆನ್ಸರ್ ಹೇಳಬೇಕು, ಇಲ್ಲಾಂದರೆ ಗೊತ್ತಲ್ವ ನನ್ನ ಬಗ್ಗೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ತಕ್ಷಣ ತನ್ನ ಪ್ರೀತಿಯ ಹೆಂಡತಿ ಕಾಲ್ ಮಾಡ್ದ ನಮ್ಮ ನಾಯಕ. ಶೌರ್ಯನ ಕಾಲ್ಗೆ ಕಾಯ್ತಿದ್ದ ತ್ರಿಷಾಕ್ ಶೌರ್ಯನಿಂದ ಕಾಲ್ ಬರ್ತಿದ್ದಂತೆ ಆನಂದದಿಂದ ರಿಸೀವ್ ಮಾಡಿದ್ಲು. ಹಲೋ ಶೌರ್ಯ, ತಲುಪಿದ್ರಾ ಅಂತ ಆತುರದಿಂದ ಕೇಳಿದ್ಲು. ಹಲೋ ಬೇಬಿ, ಏನು ನನ್ನ ಒಂದೇ ಒಂದು ಹೊತ್ತಿಗೆ ಇಷ್ಟೊಂದು ಮಿಸ್ ಮಾಡ್ಕೊಳ್ತಿದ್ಯಾ? ಮುಂಚೆ ಗೊತ್ತಿದ್ರೆ ನೀನೇನು ಕೂಡ ಕರ್ಕೊಂಡು ಬರ್ತಿದ್ದೆ ಅಂದ ಶೌರ್ಯ ನಗ್ತಾ. ಶೌರ್ಯ, ನಿಂಗೆ ನಿಜವಾಗ್ಲೂ ನಾಚಿಕೆ ಇಲ್ಲ ಅಂದ್ಲು ತ್ರಿಷಾ. ಇರಲಿ, ಇನ್ನೇನು ಊಟ ಮಾಡಿದ್ಯಾ? ಇಲ್ಲಾಂದರೆ ನಾನೆಲ್ಲಿ ತಿಂದಿದ್ದೀನೋ ಇಲ್ವೋ ಅಂತ ಯೋಚಿಸಿ ಉಪವಾಸ ಇದೆಯಾ ಅಂತ ಕೇಳಿದ ಶೌರ್ಯ. ಅಷ್ಟೊಂದು ಸೀನ್ ಎಲ್ಲ ಇಲ್ಲ, ಆದರೂ ನಿಮ್ಗಲ್ಲಿ ಫ್ಲೈಟ್ನಲ್ಲಿ ಟೈಮ್ ಟು ಟೈಮ್ ಊಟ ಕೊಡ್ತಾರೆ ಅಂತ ಗೊತ್ತು. ನಾನು ಕೂಡ ಊಟ ಮಾಡಿದೆ ಅಂದ್ಲು ತ್ರಿಷಾ. ಅಬ್ಬೋ, ಯಾರು ಹೇಳಿದ್ರು ನಿಮಗೆ? ಅಕ್ಕಿನ ಇಲ್ಲ ಅಮ್ಮನ ಅಂತ ಕೇಳಿದ ಶೌರ್ಯ. ಯಾರೋ ಒಬ್ಬರು ಹೇಳಿದ್ರು ಶೌರ್ಯ ಅವರೇ ಅಂದ್ಲು ತ್ರಿಷಾ. ಅಬ್ಬೋ, ಮಾತುಗಳು ತುಂಬ ಜಾಸ್ತಿ ಆಗ್ತಿದೆ. ಇಲ್ಲಿನ ಕೆಲಸ ಫಾಸ್ಟಾಗಿ ಮುಗಿಸ್ಕೊಂಡು ಬಂದು ನಿನ್ನ ಕತೆ ನೋಡ್ತೀನಿ ಇರು ಅಂದ ಶೌರ್ಯ. ಆ ಒಂದೇ ಒಂದು ಮಾತಿಗೆ ತ್ರಿಷಾಗೆ ಬೆವತ್ತು ಹೋಯಿತು. ಶೌರ್ಯ, ಏನು ಈ ಮಾತುಗಳು ಅಂತ ಕೇಳಿದ್ಲು ತ್ರಿಷಾ ತಡಬಡಾಯಿಸ್ತಾ. ಏನು ಮನಾಲಿ ಇನ್ಸಿಡೆಂಟ್ಸ್ ನೆನಪಾಗ್ತಿವ್ಯಾ ಅಂತ ಕೇಳ್ದ ಶೌರ್ಯ ಕೀಟಲೆಯಾಗಿ. ಅಬ್ಬಾ ಶೌರ್ಯ, ನಿನ್ನ ಜೊತೆ ಮಾತಾಡೋದು ಕಷ್ಟ ಆಗೋಗುತ್ತಪ್ಪ ಅಂದ್ಲು ತ್ರಿಷಾ. ಆಹಾ, ಹೌದಾ? ಹಾಗಾದರೆ ನನ್ನ ಜೊತೆ ಮಾತಾಡೋದು ಕಷ್ಟನಾ ಅಮ್ಮವರಿಗೆ ಅಂದ ಶೌರ್ಯ. ಅಬ್ಬಬ್ಬಬ್ಬಾ, ನಾನು ಕಾಲ್ ಕಟ್ ಮಾಡ್ತೀನಿ ಶೌರ್ಯ. ನಿನ್ನ ಹತ್ರ ಮಾತಾಡೋದು ಕಷ್ಟ. ಯಪ್ಪ, ಅಕ್ಕಿ ಕರಿತಿದ್ದಾಳೆ ಅಂತಂದ್ಲು ತ್ರಿಷಾ. ಹೋಗು, ಇವಾಗ ಸಿಗದಿದ್ರೆ ರಾತ್ರಿಗೆ ಸಿಗಲ್ವಾ? ನಾನು ನಾಳೆನೇ ಬಂದುಬಿಡ್ತೀನಿ, ಅವಾಗ ಸಿಗಲ್ವಾ ಅಂತ ಕೇಳಿದ ಶೌರ್ಯ ನಗು ತಡೀತಾ. ಸರಿ, ಅವಾಗ ನೋಡ್ಕೊಳ್ಳೋಣ ಬಿಡಿ, ಇಡ್ತೀನಿ ಹಾಗಾದರೆ, ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಲು ತ್ರಿಷಾ. ನಿಶಾಳ ಶರಣಾಗತಿ ಮತ್ತು ರಹಸ್ಯ ತಾಣದಲ್ಲಿ ಶೌರ್ಯನ ರುದ್ರಾವತಾರ. ಶೌರ್ಯನ ಸ್ನಗ್ತಾ ಫ್ರೆಶ್ ಆಗಿ ಬಂದು ಮತ್ತೆ ನಿಶಾಗ್ ಕಾಲ್ ಮಾಡ್ದ. ಶೌರ್ಯನ ನಂಬರ್ ಡಿಸ್ಪ್ಲೇ ಆಗ್ತಿದ್ದಂತೆ ನಿಶಾಳ ಮೈಯಲ್ಲಿ ಭಯದಿಂದ ಬೆವರು ಹರಿಯೋದಕ್ಕೆ ಆರಂಭಿಸ್ತು. ಹಲೋ ಅಂದ್ಲು ನಿಶಾ ಭಯದಿಂದ ಫೋನ್ ರಿಸೀವ್ ಮಾಡಿ. ಹಲೋ ನಿಶಾ, ಏನು ಯೋಚಿಸ್ದೆ? ನಾನು ಅರ್ಧ ಗಂಟೆ ಅಂತಿದ್ದೆ, ಆದರೆ ನಿನಗೆ 45 ನಿಮಿಷ ಕೊಟ್ಟಿದ್ದೆ. ನೀನು ಆದರೂ ಬಳಕೆ ಮಾಡಿಕೊಳ್ಳಿಲ್ಲ. ಏನು ಯೋಚಿಸ್ದೆ? ಅವನನ್ನು ಮದುವೆ ಆಗ್ತೀಯಾ ಇಲ್ಲ ವಿಡಿಯೋ ಶೇರ್ ಮಾಡಲಾ? ಶೇರ್ ಮಾಡೋದು ಮಾತ್ರ ಅಲ್ಲ, ಅದನ್ನು ಹೆಂಗೆ ಟ್ರೆಂಡಿಂಗ್ ಮಾಡಬೇಕು ಅನ್ನೋದು ಕೂಡ ನಂಗೆ ಚೆನ್ನಾಗಿ ಗೊತ್ತು ಅಂದ ಶೌರ್ಯ ಕುಟಿಲ ನಗುವಿನೊಂದಿಗೆ. ಇಲ್ಲ, ನಾನು ಮದುವೆ ಮಾಡ್ಕೊಳ್ತೀನಿ ಅಂದ್ಲು ನಿಶಾ ಅನಿವಾರ್ಯವಾಗಿ. ಗುಡ್ ಅಂತ ಹೇಳಿ ತನ್ನ ಮನುಷ್ಯರಿಗೆ ಅವಳ ಹತ್ತಿರದಿಂದ ಫೋನ್ ಕಸಿದ್ಕೊಳ್ಳೋದು ಕೇಳಿ
ಅವ್ರು ಮಾಡಬೇಕಾದ ಕೆಲಸವನ್ನು ತಿಳಿಸಿ ಕಾಲ್ ಕಟ್ ಮಾಡಿ ರೆಡಿಯಾಗಿ ಅಲ್ಲಿಂದ ಹೊರಗೆ ಹೋದ ಶೌರ್ಯ. ಇತ್ತ ಅಕ್ಕಿ ಮತ್ತು ಶಾರದಾ ಅವರ ಜೊತೆ ಮಾತುಕತೆಯಲ್ಲಿ ಮುಳುಗಿದ್ದಂಥ ತ್ರಿಷಾಗೆ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ಹಾಗೆ ಆ ಇಡೀ ದಿನ ಕಳೆದು ಹೋಯಿತು. ಶೌರ್ಯ ಒಂದು ಹಳೆ ಶೆಡ್ ಥರ ಜಾಗದಲ್ಲಿ ಕಾರ್ ನಿಲ್ಲಿಸ್ದ. ಶೌರ್ಯ ಇಳಿತಿದ್ದಂತೆ ಇಬ್ಬರು ಮನುಷ್ಯರು ಬಂದು ಶೌರ್ಯನಿಗೆ ಛತ್ರಿ ಹಿಡಿದ್ರು. ಎಲ್ಲಿದ್ದಾರೆ ರಾಸ್ಕಲ್ಸ್ ಅಂತ ಕೇಳಿದ ಶೌರ್ಯ ಕೆಂಪಾದ ಕಣ್ಣುಗಳಿಂದ. ಒಳಗಡೆ ಬಾರಿಸ್ತಿದ್ದೀವಿ ಸರ್, ಆದರೂ ಅವರು ಆನ್ಸರನ್ನು ಹೇಳ್ತಿಲ್ಲ ಸರ್ ಅಂದ ಒಬ್ಬ. ಹೇಳ್ತಿಲ್ಲ ಅಂತಲ್ಲ, ನಿಮಗೆ ಹೇಳ್ಸೋಕೆ ಬರ್ತಿಲ್ಲ ಅಂತ ಅರ್ಥ. ತಿಂಗಳಿಗೆ ಲಕ್ಷ ಲಕ್ಷ ಸಂಬಳ ತೊಗೊಳ್ತೀರಲ್ಲ, ಆ ಮಾತ್ರ ಗೊತ್ತಾಗಲ್ವಾ ಅಂತ ಕೋಪದಿಂದ ತನ್ನ ಶರ್ಟ್ಸ್ ಸ್ಲೀವ್ಸ್ನ ಮೇಲಕ್ಕೆ ಮಡಚ್ತಾ. ಏನೋ ನಿಜಕ್ಕೂ ಎಷ್ಟು ಜನ ಇದ್ದೀರೋ ನೀವು? ಹಾಂ, ಅಲ್ಲಿ ಮನಾಲಿಯಲ್ಲಿ ನನ್ನ ಫೋಟೋಸ್ ತೊಗೊಳ್ತೀರಾ, ಇಲ್ಲಿ ನನ್ನ ಮನೆ ಹತ್ರ ನನ್ನ ತಂಗಿ ಮತ್ತು ಭಾವನ ಫೋಟೋಸ್ ತೊಗೊಳ್ತೀರಾ? ನಿಜಕ್ಕೂ ಏನು ಬೇಕೋ ನಿಮಗೆ ಅಂತ ತನಗಿಷ್ಟ ಬಂದಾಗ ತಳಿಸ್ತಾ ಕೇಳ್ದ ಶೌರ್ಯ. ಅವರು ಶೌರ್ಯ ಕೊಡೋ ಏಟುಗಳಿಗೆ ತಡಿಲಾರ್ದೆ, ಸರ್ ಸರ್ ಅದು ಅದು ಯಶವಂತ್ ಸರ್ ಹೇಳಿದಾಗ ಮಾಡಿದ್ವು ಸರ್ ಅಂದ ಒಬ್ಬ. ಅದನ್ನು ಕೇಳಿದ ತಕ್ಷಣ ಅವನ ಕಣ್ಣುಗಳು ಕೋಪದಿಂದ ಇನ್ನೂ ಕೆಂಪಾದವು. ಏನು ಆ ಯಶವಂತ್ ಹೇಳಿದ್ನಾ ಅಂತ ಕೇಳಿದ ಶೌರ್ಯ ಕ್ರೋಧದಿಂದ. ಹಾಂ ಹೌದು ಸರ್, ಆ ಯಶವಂತೆ ನಮಗೆ ಈ ಕೆಲಸ ಮಾಡೋದು ಕೇಳಿದ್ದು ಅಂದರು ಅವರು. ಅದನ್ನು ಕೇಳಿದ ತಕ್ಷಣ ತಿರುಗಿಸಿ ಒಂದೇ ಏಟು ಕೊಟ್ಟ. ಏನೋ ನನ್ನ ಹತ್ರನೇ ಸುಳ್ಳು ಹೇಳೋಕೆ ಟ್ರೈ ಮಾಡ್ತಿದ್ದೀರಾ? ನಿಮ್ಮನ್ನು ಆ ಯಶವಂತ್ ಕಳಿಸಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಂಗೆ ಗೊತ್ತು ಯಾರು ಕಳಿಸಿದ್ದು ಅಂತ. ಮರ್ಯಾದೆಯಿಂದ ಹೇಳಿಬಿಡಿ, ನಾಳೆ ಬೆಳಗ್ಗಿನವರೆಗೂ ನಿಮಗೆ ಟೈಮ್ ಕೊಡ್ತಿದ್ದೀನಿ. ಹೇಳಲಿಲ್ಲ ಅಂದರೆ ಮಾತ್ರ ಒಬ್ಬೊಬ್ಬರ ತಲೆ ಬುರುಡೆ ಒಡೆದು ಹೋಗುತ್ತೆ ಅಂತ ಕೋಪದಿಂದ ಹೇಳಲ್ಲಿಂದ ಹೊರಗೆ ಬಂದ ಶೌರ್ಯ. ಇಷ್ಟರಲ್ಲಿ ಅವನ ಹ್ಯಾಕಿಂಗ್ ಟೀಮ್ನಿಂದ ಕಾಲ್ ಬಂತು ಶೌರ್ಯನಿಗೆ. ಹಲೋ, ವಿಷಯ ತಿಳಿತಾ ಅಂತ ಕೇಳಿದ ಶೌರ್ಯ ಕೋಪದಿಂದ. ಎಸ್ ಸರ್, ಇವರಿಗೆ ಸುಪಾರಿ ಕೊಟ್ಟಿದ್ದು ಯಾರೋ ಸಿಂಗ್ ಅಂತೆ ಸರ್. ಪೂರ್ತಿ ವಿವರಗಳನ್ನ ನಾಳೆ ಬೆಳಗ್ಗಿನೊಳಗೆ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಅವನು. ಯಾರಿ ಸಿಂಗ್? ಅವನಿಗೆ ನನ್ನ ಜೊತೆ ಏನು ಗಲಾಟೆ ಅಂತ ಆಲೋಚಿಸ್ತಾ ಅಲ್ಲಿಂದ ವಾಪಸ್ ಹೋಟೆಲ್ಗೆ ಹೋದ ಶೌರ್ಯ. ಫ್ರೆಶ್ ಆಗಿ ರೂಮಿಗೆ ಫುಡ್ ಆರ್ಡರ್ ಮಾಡಿಕೊಂಡು ಕೆಲವು ಕಂಪ್ನಿಯ ಪೆಂಡಿಂಗ್ ಕೆಲಸಗಳನ್ನ ತನ್ನ ಲ್ಯಾಪ್ಟಾಪ್ನಲ್ಲಿ ನೋಡೋದಕ್ಕೆ ಆರಂಭಿಸ್ದ. ಇತ್ತ ತ್ರಿಷಾ ಕೆಲಸಗಳನ್ನೆಲ್ಲ ಮುಗಿಸಿ ತನ್ನ ಕೋಣೆಗೆ ಬಂದಳು. ಏನು ನಮ್ಮ ಶೌರ್ಯ ಕಡೆಯಿಂದ ಇನ್ನೂ ಕಾಲ್ ಬರಲಿಲ್ಲ ಅಂತ ಆಲೋಚಿಸ್ತಾ ಶೌರ್ಯನ ಕಾಲ್ ಮಾಡಿದ್ಲು. ತ್ರಿಷಾ ಫೋನ್ ಮಾಡಿದ್ದನ್ನು ನೋಡಿ ತನ್ನ ಕೆಲಸ ಮಾಡಿದ್ಲೆ. ಹೆಲೋ ಬೇಬಿ, ಹೇಳು, ಊಟ ಮಾಡಿದ್ಯಾ ಅಂತ ಕೇಳಿದ ಶೌರ್ಯ. ನಾನು ಮಾಡಿದೆ, ನೀವು ಅಂತ ಕೇಳಿದ್ಲು ತ್ರಿಷಾ. ಮಾಡಿದೆ, 1 ಗಂಟೆಯಲ್ಲಿ ಕಾಲ್ ಮಾಡ್ತೀನಿ, ಸ್ವಲ್ಪ ಆಫೀಸ್ ವರ್ಕ್ನಲ್ಲಿದ್ದೀನಿ, ಇಂಪಾರ್ಟೆಂಟ್ ಅಂತಂದ ಶೌರ್ಯ. ಓಕೆ ಶೌರ್ಯ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಲು ತ್ರಿಷಾ. ಶೌರ್ಯ ಮಾತ್ರ ತ್ರಿಷಾಳನ್ನು ಕೂಡ ಲೆಕ್ಕಕ್ಕಿಡದೆ ತನ್ನ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸ್ದ. ಹಾಗೆ ರಾತ್ರಿ 3 ಗಂಟೆವರೆಗೆ ಕೆಲಸ ಮಾಡ್ತಾನೇ ಇದ್ದ ಶೌರ್ಯ. ಕೊನೆಗೆ ಕೆಲಸ ಎಲ್ಲ ಮುಗಿದ ನಂತರ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಪಕ್ಕಕ್ಕಿಟ್ಟು ಬೆಡ್ ಮೇಲೆ ವಾಲ್ಬಿಟ್ಟ. ಶೌರ್ಯ ಫೋನ್ ಮಾಡ್ತಾನೆ ಅಂತ ಕಾಯ್ದು ಎಷ್ಟೋ ಹೊತ್ತಿಗೆ ತ್ರಿಷಾ ಕೂಡ ನಿದ್ದೆಗೆ ಜಾರಿಬಿಟ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.